ಏ ಮುತ್ಕಿ ಸೈಡ್ ಬಿಡು. ಈ ಮಾಯನ ಹತ್ರ ನಿನ್ ನಾಟ ಏನು ನಡೆಯಲ್ಲ, ಅರ್ಥ ಆಯ್ತಾ? ಏಯ್ ಬಿಲಾಲಿ, ಹೋಗಲೇ, ನನ್ನ ಹತ್ರನೇ ಆವಾಜ್ ಹಾಕಕ್ ಬಂದಿದ್ಯಾ? ಮಾಡ್ತೀನಿ, ನಾನೇ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ಗೊಂದ್ ಗತಿ ಕಾಣಿಸ್ಲಿಲ್ಲ ಅಂತ ಅಂದ್ರೆ ಲಕ್ಷ್ಮಮ್ಮನೇ ಅಲ್ಲ ನನ್ನ ಹೆಸರು. ಖಂಡಿತ ಜಾಗ ಬಿಡು. ನೋಡ್ದ ಮಂಜುಳಮ್ಮ, ಈಗಿನ ಕಾಲದಲ್ಲಿ ಒಳ್ಳೆಯವ್ರಿಗಿಂತ ಇಂತ ಕೆಟ್ಟವರೇ ಜಾಸ್ತಿ ಆಗ್ಬಿಟ್ಟವ್ರೆ. ಏನ್ ಮಾಡ್ತೀಯ? ಅದೇ ಕಣ್ರಮ್ಮ, ನಾನು ನೋಡ್ತಾನೆ ಇದೀನಿ. ಏನ್ ನಿಮ್ಮನೆ ದೂರ್ ಬಿಟ್ಟು ಹೋದ್ಲಲ್ಲ ಹುಡುಗಿ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದ್ ಬೇಡ್ವಾ? ದೊಡ್ಡವರು ಚಿಕ್ಕವರು ಅನ್ನೋದು ಏನೂ ಇಲ್ಲ. ಸರಿ ಸರಿ ಹೋಗು, ನೀನ್ ನೋಡೋಗು ಗಂಗು ಜೊತೆ ಹಿಂಗ್ ನಡ್ಕೋತಾಳೋ ಏನೋ. ಸರಿ ಅಮ್ಮರೆ, ಆಯ್ತು. ಅಯ್ಯೋ ಅವಳು ಏನ್ರೆ ಬಂದ್ರ ಬನ್ನಿ. ಅವಳು ಅದೇ ನಮ್ಮ ಆದಿತ್ಯನ್ ತಲೆ ಕೆಡ್ಸ್ಬಿಟ್ಟು ಕರ್ಕೊಂಡು ಹೋಗಿದ್ಲಲ್ಲ, ಅವಳು ಮಾಯಾಂಗಿನಿ ಬಂದವಳೆ. ರೂಮ್ಗೆ ಹೋದ್ಲು ಗಂಗು ಹತ್ರ ಮಾತಾಡಕ್ಕೆ. ಬನ್ನಿ ಬನ್ನಿ. ಹಿರಿಯತ್ತೆ, ಈಗಲೇ ದುಡುಕ್ಬೇಡಿ ಇರಿ. ಇನ್ನೊಬ್ರು ಗೆಸ್ಟ್ ಬರ್ತಿದಾರೆ, ಅವರು ಬಂದ್ಬಿಡ್ಲಿ. ಏನು ಗೆಸ್ಟ್ ಬರ್ತಿದಾರಾ? ಅಯ್ಯೋ ಗೆಸ್ಟ್ ಮನೆ ಹಾಳಾಗೋಗ್ಲಿ. ಫಸ್ಟ್ ಗಂಗು ಹತ್ರ ಅವಳು ಮಾಯ ಹೋಗವಳೆ. ನಡ್ರಿ ಅದೇನ್ ನೋಡೋಣ. ಓ ಬಂದೇ ಬಿಟ್ರಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಮಾಯಾ ಅನ್ನೋದ್ಮೇಲೆ. ಆ ಹುಡ್ಗ ಹೊರಗಡೆನೆ ಇದ್ದ. ನಾವು ನಮ್ಮ ಪೊಲೀಸ್ನವ್ರನ್ನೆಲ್ಲ ವಾಚ್ ಮಾಡಕ್ ಬಿಟ್ಟಿದ್ದು ಸಿವಿಲ್ ಡ್ರೆಸ್ ಅಲ್ಲಿ. ಹಂಗಾಗಿ ಅವನು ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ. ಅವನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು. ಈ ಹುಡುಗಿ ಮಾಯಾ ಅನ್ನೋಳು ನಿಮ್ಮನೆಗೆ ಬಂದಿದ್ದಾಳಂತೆ. ಸೊ ನಾವು ಇಲ್ಲಿ ಹುಡುಕ್ಬೋದಾ? ಅಯ್ಯೋ 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 ಅಯ್ಯೋ, ಹುಡ್ಕೋದೇನವ ಬಂತು. ರಾಜಾರೋಷವಾಗಿ ನನ್ನನ್ನೇ ಮೂಲೆಗೆ ತಳ್ಳಿಬಿಟ್ಟು ಒಳಕ್ ಹೋಗೋಳೆ. ಬಾ, ನಾನೇ ಹಿಡ್ಕೊಡ್ತೀನಿ ಬಾ. ಮೊದ್ಲು ಅವಳನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿಯಾಗಿ ಬೆಂಡೆತ್ಬೇಕು. ಹಾ ಮೇಡಮ್, ನಾನು ಹೇಳಿದ್ನಲ್ಲ ಇವತ್ತು ಬರ್ತಾಳೆ ಮನೆಗೆ ಅಂತ ಹೇಳಿ. ಅವಳು ರೂಮಲ್ಲಿ ಇದ್ದಾಳೆ, ನನ್ನ ಹೆಂಡತಿ ಜೊತೆ ಇದ್ದಾಳೆ. ಆಮೇಲೆ ಏನೋ ವಿಡಿಯೋ ಇದೆಯಂತೆ, ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಇವತ್ತೆಲ್ಲ ನಾಳೆ ನಮ್ಮ ಮರ್ಯಾದೆಗೂ ಧಕ್ಕೆ ಬರೋ ತರ ಮಾಡ್ಬೋದು. ಏನ್ ಮಾಡಕ್ಕಾಗುತ್ತೆ ಮೇಡಮ್? ಈಗ ಎಲ್ಲಾರ ಕೈಯಲ್ಲೂ ಒಂದೊಂದು ಮೊಬೈಲ್ ಇರ್ತವೆ. ಸಿಕ್ಕಿದ ಕಡೆ ಎಲ್ಲ ವಿಡಿಯೋ ಮಾಡ್ಕೊಂಡ್ಬಿಡ್ತಾರೆ. ಇವಕ್ಕೇನೋ ಮಾನ ಮರ್ಯಾದೆ ಇಲ್ಲ ಬಿಡಿ, ಏನಕ್ಕೂ ಅಂಜೋದಿಲ್ಲ. ಏನಾದ್ರೂ ಆಗೋಗ್ಲಿ, ಹೆಂಗಾದ್ರೂ ಆಗೋಗ್ಲಿ, ನಾವು ಜೀವನ ಮಾಡಿದ್ರೆ ಸಾಕು, ನಮ್ಗೆ ದುಡ್ಡು ಬಂದ್ರೆ ಸಾಕು ಅಂತ ಇವಂತವೆ. ಆದ್ರೆ ನಮ್ಮ ಮನೆಗಳಲ್ಲಿ ಇರೋ ತರ ಫ್ಯಾಮಿಲಿಗಳಲ್ಲಿ ಇರೋರೆಲ್ಲ ಮಾನ ಮರ್ಯಾದೆ ಅನ್ಕೊಂಡ್ ಬದುಕಿರೋರು ಈ ತರ ಎಲ್ಲ ಆದ್ರೆ ಅವ್ರು ಬದುಕಿರ್ತಾರ ಮೇಡಮ್ ಹೇಳಿ? ಇವ್ರುಗಳಿಗಿರೋ ದುಡ್ಡಿನಾಸೆಗೋಸ್ಕರ ಬೇರೆ ಸಂಸಾರಗಳನ್ನ ಹಾಳು ಮಾಡ್ತಾ ಕೂತಿದ್ದಾರೆ ನೋಡಿ. ಅವ್ರನ್ನ ಮಾತ್ರ ಹೊರಗಡೆ ಬಿಟ್ಬಿಡಿ. ಇಲ್ಲ ಸರ್, ಅವ್ರನ್ನ ಮಾತ್ರ ಹೊರಗಡೆ ಬಿಡಲ್ಲ. ಎಲ್ಲಿ ಒಳಗಡೆ ಇದ್ದಾರಾ? ಬನ್ನಿ. ಆಂಟಿ, ನನ್ನ ಹೆಸರು ಮಾಯಾ ಅಂತ. ನೀವೇನೋ ಮಾತಾಡ್ಬೇಕು ಅಂತ ಹೇಳಿದ್ರಿ ಅಂತ ಆದಿತ್ಯ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಆಮೇಲೆ 50 ಲಕ್ಷ ಕ್ಯಾಶ್ ಅಮೌಂಟ್ ರೆಡಿ ಇದೆಯಾ? ನೋಡಮ್ಮ ಮಾಯಾ, ಹಿಂಗ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈಗ ನೀನ್ ಏನ್ ಮಾಡಕ್ ಹೊರಟಿದ್ಯೋ ಅದು ತುಂಬಾ ದೊಡ್ಡ ತಪ್ಪು. ಇದರಿಂದ ನಿಮ್ಮ ಮಾನ ಮರ್ಯಾದೆನೂ ಹೋಗುತ್ತೆ, ಅವನ ಮಾನ ಮರ್ಯಾದೆನೂ ಹೋಗುತ್ತೆ. ಏನೋ ಎದುರಿಸ್ತಾ ಇದೆಯಂತೆ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ. ಅದೆಲ್ಲ ಬೇಡಮ್ಮ. ಸುಮ್ಮನೆ ನಿನ್ ಪಾಡಗ್ ನೀನ್ ಜೀವನ ಮಾಡ್ಕೋ ಹೋಗು. ಅವನ್ ಪಾಡಗ್ ಅವ್ನ್ ಜೀವನ ಮಾಡ್ಕೋತಾನೆ. ಇದೆಲ್ಲ ಯಾಕೆ ಬೇಕು ಹೇಳು? ಏನು ಇದನ್ ಹೇಳೋದಕ್ಕೆ ನೀವು ಇಲ್ಲಿ ಬರಕ್ ಹೇಳಿದ್ರಾ? ನೋಡಿ, ನನ್ಗೆ ನಿಮ್ಮ ವೇದಾಂತ ಸಿದ್ಧಾಂತ ಎಲ್ಲ ಬೇಕಾಗಿಲ್ಲ. ಇಲ್ಲಿ ಕತೆ ಕೇಳಕ್ ಬಂದಿಲ್ಲ ನಾನು. ನನ್ಗೆ ಏನ್ ಬೇಕಾಗಿತ್ತು ಅದನ್ನ ತಗೊಂಡ್ ಹೋಗೋಣ ಅಂತ ಬಂದಿದ್ದೀನಿ. 50 ಲಕ್ಷ ಅಮೌಂಟ್ ರೆಡಿ ಮಾಡಿ ಅಂತ ಹೇಳಿದ್ನಲ್ಲ, ರೆಡಿ ಆಗಿದ್ಯಾ ರೆಡಿ ಆಗಿಲ್ವಾ ಅಷ್ಟೇ ಹೇಳಿ ಸಾಕು. ನನಗೆ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಎಲ್ಲಮ್ಮ 2 ದಿನದಲ್ಲಿ 50 ಲಕ್ಷ ಹೊಂದಿಸ್ಕೊಡು ಅಂತಂದ್ರೆ ಎಲ್ಲಿಂದ ತರ್ಬೇಕು ಅವನು? ಅವನ ಹತ್ರ ಈಗೇನ್ ದುಡ್ಡಿಲ್ಲ. ನಿನ್ಗೆ ಗೊತ್ತು ಏನಾಯ್ತು ಅಂತ ಹೇಳಿ. ಮನೆಯಿಂದ ಆಚೆಗೆ ಬಂದ, 1 ರೂಪಾಯಿ ಕೊಡದೆ ಅವ್ರ ತಂದೆ ಹೊರಗಡೆ ಹಾಕಿದ್ರು. ಈಗೆಲ್ಲ ಕೆಲಸ ಹುಡ್ಕೊಂಡು ಹೋಗಿದ್ದಾನೆ ನನ್ ಮಗ. ಹೋಗ್ಲಿ ಬಿಡು, ಏನೋ ಒಂದು ದುಡಿತೀನಿ ಅಂತ ಹೋಗವನೆ. ದುಡಿಲಿ, ತಪ್ಪು ಅಂತ ಹೇಳಲ್ಲ. ಆದ್ರೆ ನೀನು 50 ಲಕ್ಷ ಕೊಡು, ಅದು ಕೊಡು, ಇದು ಕೊಡು ಅಂತ ಅವನ್ಗೆ ಈ ತರ ಮೆಂಟಲಿ ಟಾರ್ಚರ್ ಕೊಡ್ತಾ ಇದೆಯಲ್ಲ, ಇದು ಸರಿ ಇಲ್ಲ. ಮೊದ್ಲು ಆ ವಿಡಿಯೋ ಏನಿದೆ ಅದನ್ನ ಡಿಲೀಟ್ ಮಾಡು. ನೀನು ಚೆನ್ನಾಗಿ ಜೀವನ ಮಾಡ್ಕೊ ಹೋಗು, ದುಡ್ಡು ತಿನ್ನು. ಯಾಕೆ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಿಲ್ವಾ? ಮನೇನೂ ಮಾಡಿ ಹೊರಗಡೆನೂ ಮಾಡಿ ಅವ್ರ ಸಂಸಾರ ಸಾಕ್ತಾ ಇಲ್ವಾ ಅವರು? ನಿಮ್ಗೇನಮ್ಮ ಆಗಿದೆ? ಕೈ ಕಾಲೆಲ್ಲ ಚೆನ್ನಾಗೇ ಇದೆಯಲ್ಲ, ಓದ್ಕೊಂಡಿದ್ದೀರಾ, ಎಜುಕೇಟೆಡ್ ಗಳು ನೀವು. ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ನಿಮ್ ಜೀವನಕ್ಕಾಗಷ್ಟು ಸಂಬಳ ಸಿಗುತ್ತೆ, ಅಚ್ಚುಕಟ್ಟಾಗಿ ಜೀವನ ಮಾಡ್ಬೋದು. ಅದನ್ ಬಿಟ್ಟು ನೀವು ಈ ತರ ಎಲ್ಲ ಅಡ್ಡಾರಿ ಹಿಡ್ಕೊಂಡು ಬೇರೆ ಮನೆ ಹಾಳು ಮಾಡ್ಕೊಂಡು ಬೇರೆ ಸಂಸಾರ ಹಾಳು ಮಾಡ್ಕೊಂಡು ಇದೆಲ್ಲ ಸರಿ ನೀವು ಮಾಡ್ತಿರೋದು? ಗೊತ್ತಾಯ್ತು ಬಿಡಿ, ನೀವಿನ್ನೂ ನನಗ್ ದುಡ್ಡು ಕೊಡೋದಕ್ಕೆ ಕರ್ಸಿಲ್ಲ. ನಿಮ್ಮ ಒಣ ವೇದಾಂತ ಪುರಾಣ ಹೇಳಿ ವಿಡಿಯೋ ಡಿಲೀಟ್ ಮಾಡ್ಸಕ್ಕೂ ಕರ್ಸಿದಿರಲ್ವಾ? ನೋಡಿ ಆಂಟಿ, ಏನೇ ಆದ್ರೂ ನಾನು ವಿಡಿಯೋ ಡಿಲೀಟ್ ಮಾಡಲ್ಲ. ನನಗೆ 50 ಲಕ್ಷ ದುಡ್ಡು ಬೇಕು, ಕೊಡ್ತೀರಾ? ಕೊಡ್ಲಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀನಿ. ಆನ್ಲೈನ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ? ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹರಿಬಿಟ್ರೆ ಸಾಕು, ಸುದ್ದಿ ಆಗೋಗ್ಬಿಡುತ್ತೆ. ನಿಮ್ ಮಾನ ಮರ್ಯಾದೆನೇ ಹೋಗೋದು. ಯೋಚನೆ ಮಾಡಿ, ನಿಮಗ್ ದುಡ್ಡು ಮುಖ್ಯನಾ ಮಾನ ಮರ್ಯಾದೆ ಮುಖ್ಯನಾ? ನಮ್ಗಂತೂ ಡ್ಯೂಟಿನೇ ಮುಖ್ಯ. ನಾನು ಏನೋ ಅನ್ಕೊಂಡಿದ್ದೆ ನಿಮ್ಮನ್ನ. ನಿಮ್ ಛತ್ರಿ ಬುದ್ಧಿ ತೋರ್ಸೇ ಬಿಟ್ಟಿದ್ದೀರಲ್ಲ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀರಾ? ಏನೇ ರಾಸ್ಕಲ್, ದೊಡ್ಡವ್ರ ಮನೆ ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಅವ್ರ ಜೊತೆ ಈ ತರ ಎಲ್ಲ ನಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅದನ್ನ ತೋರಿಸಿ ಹೆದರ್ಸ್ತೀರಾ? ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಕಿತ್ಕೊಳ್ಳೋದು, ಇದೇನಾ ನಿಮ್ ಕೆಲಸ? ರೆಡಿಯೋ ಸ್ಟೇಷನ್ಗೆ ಅಲ್ಲಿ ದುಡ್ಡು ಇಟ್ಟಿದ್ದಾರೆ, ಬಾ ಕೊಡಿಸ್ತೀನಿ. ನಿಮ್ಗೆ 50 ಲಕ್ಷ ಬೇಕಾ, 1 ಕೋಟಿ ಬೇಕಾ? ಅಲ್ಲಿ ಕೊಡಿಸ್ತೀನಿ ಬಾ.
ರೀ ಪಿಸಿ ಇಟ್ಕೊಡಿ ಅವಳನ್ನ. ನೋಡಿ ಮೇಡಮ್, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಆಂಟಿ, ಆದಿತ್ಯನ್ ವಿಡಿಯೋ ಇವತ್ತೇ ಈಗಲೇ ಈ ಕ್ಷಣನೇ ಬಿಡ್ತೀನಿ ನೋಡಿ. ನನ್ನ ಫ್ರೆಂಡ್ ಹೊರಗಡೆ ಇದ್ದಾನೆ. ಅವ್ನ್ ಒಂದು ಮಾತು ಈ ತರ ಆಯ್ತು ಅಂತ ಅಂದ್ರೆ ಸಾಕು, ಅವ್ನ್ ವಿಡಿಯೋ ಎಲ್ಲ ಹೊರಗಡೆ ಬಿಟ್ಬಿಡ್ತೇನೆ. ಯಾರೇ ನಿನ್ ಫ್ರೆಂಡು? ಕರಡಿ ತರ ಕೂದ್ಲು ಬಿಟ್ಕೊಂಡಿದ್ದಲ್ಲ ಅವನ ಆಲ್ರೆಡಿ ನಮ್ ವಶದಲ್ಲಿದ್ದಾನೆ. ಆಗ್ಲೇ ಜೀಪಲ್ಲಿ ಕೂರ್ಸಿದೀವಿ, ಕೈ ಕೋಳ ಹಾಕಿ. ಅವ್ನ ಮೊಬೈಲ್ ಎಲ್ಲ ಕಿತ್ಕೊಂಡಾಗಿದೆ. ಇನ್ಯಾರು ಹೇಳ್ತೀಯಾ? ಇನ್ನಿಷ್ಟು ಚೆನ್ನಾಗಿದ್ದಾರೆ ನಿಮ್ ಗ್ಯಾಂಗ್ ಅಲ್ಲಿ. ಆಂಟಿ, ನೀವು ನನ್ನ ಕರ್ಸಿ ಮೋಸ ಮಾಡ್ಬಿಟ್ರಿ ಅಲ್ವಾ? ನಾನೆಲ್ಲಮ್ಮ ನೀನು ಮೋಸ ಮಾಡ್ದೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ನಾನು. ರೀ ನೀವಾ? ಹೌದು ಗಂಗು, ನಾನೇ ಕೊಟ್ಟಿದ್ದು. ಅಲ್ಲ, ನೀನ್ ನನ್ನ ಏನ್ ಅನ್ಕೊಂಡಿದ್ಯಾ? ಏನೋ ಮಗನ್ ಮೇಲೆ ಸ್ವಲ್ಪ ಕೋಪ ಇದೆ ಅಂದ್ ಮಾತ್ರಕ್ಕೆ ಅವನನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಏನಿಲ್ಲ, ನೀನ್ ನಿನ್ನೆ ಹೇಳಿದ್ಯಲ್ಲ ನನ್ಗೆ ಈ ತರ ಆಗ್ತಾ ಇದೆ, 50 ಲಕ್ಷ ಅಮೌಂಟ್ ಕೇಳ್ತಿದ್ದಾರೆ, ಅವ್ನು ತುಂಬಾ ಯೋಚನೆ ಮಾಡ್ತಿದ್ದಾನೆ, ಕೊಡಿ ಅಂತ. ಅಲ್ಲ, ದುಡ್ಡು ಇವತ್ತು ಕೊಡ್ತೀಯ ನೀನು? ಕೊಟ್ಟ ತಕ್ಷಣ ಅವ್ರು ಸುಮ್ಮನಾಗ್ತಾರೆ ಅಂತ ಯಾವ ಗ್ಯಾರಂಟಿ? ಅಕಸ್ಮಾತ್ ವಿಡಿಯೋ ಡಿಲೀಟ್ ಮಾಡ್ದೆ ಅದನ್ನ ಇಟ್ಕೊಂಡು ಇನ್ನೊಂದ್ ಆಟ ಆಡ್ಬೋದಲ್ಲ. ಅವಾಗ್ಲೂ ದುಡ್ಡು ಕೊಡಿ ಅಂತಂದ್ರೆ ಕೊಡ್ತಾನೆ ಇರ್ಬೇಕಾ? ಅಲ್ಲ, ಹಣೆ ಬರ ಎಲ್ಲ ಯಾಕೆ ಬೇಕು ಹೇಳು? ಅಲ್ಲ ರೀ, ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಮಾನ ಮರ್ಯಾದೆ ಬೀದಿಗೆ ಬಂದ್ಬಿಡದಲ್ರಿ. ಅದಕ್ಕೆ ನಿಮ್ಗೆಲ್ಲ ಡೌಟ್ ಬರ್ದೇ ಇರ್ಲಿ ಅಂತಾನೇನೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಮಾಡಿಸ್ದೆ ಬಿಡು, ಆದ್ರೆ ಪೊಲೀಸ್ನವ್ರಿಗೆ ಮುಂಚೆನೆ ಹೇಳಿದ್ದೆ, ನಾಳೆ ನಮ್ಮ ಮನೆಗೆ ಈ ತರ ಈ ಹುಡುಗಿ ಬರ್ತಿದ್ದಾಳೆ, ಅವಳಿಗೆ ಬುದ್ಧಿ ಕಲಿಸ್ಬೇಕು, ಹಾಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ನಂದು 10 ಲಕ್ಷ ರೂಪಾಯಿ ಅಮೌಂಟ್ ಅವ್ರ ಹತ್ರನೇ ಇದೆ, ಅದನ್ನ ಇಸ್ಕೋಬೇಕು ಅಂತ. ಇದೆಲ್ಲ ನಿಮ್ ಕೆಲ್ಸನಾ? ನೋಡಿ, ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ್ಲೇ ನಿಮ್ ಮಾನ ಮರ್ಯಾದೆ ಎಲ್ಲ ಹೋಗೋ ತರ ಮಾಡ್ಬಿಡ್ತೀನಿ. ಖಂಡಿತೀನಿ, ಮುಚ್ಚಮ್ಮ ಬಾಯ. ನೀನ್ ಅವತ್ ನಮ್ಮ ಆಫೀಸಿಗೆ ಬಂದಾಗ್ಲೇ ನನಗೆ ಡೌಟ್ ಇತ್ತು, ನಿನ್ನ ಆದಿತ್ಯ ಮಧ್ಯೆ ಏನೋ ನಡೀತಾ ಇದೆ ಅಂತ. ಆದ್ರೆ ನಾನೇ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ, ಯಾರೋ ಫ್ರೆಂಡ್ ಇರ್ಬೇಕು ಅಂತ. ಈ ವಿಚಾರ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಿನ್ನ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತಿದ್ದೆ. ಸಾಕ್ ಮುಚ್ಚಮ್ಮ ಬಾಯ. ನನ್ ಮುಂದೆನೆ ಇಷ್ಟೆಲ್ಲ ಜೋರ್ ಮಾಡ್ತಾ ಇದೆಯಲ್ಲ, ನಾನು ಇದ್ದಾಗ್ಲೇ ಇಷ್ಟ ಅವಾಜ್ ಆಗ್ತಾ ಇರಲ್ಲ ನೀನು. ನಾನು ಇಲ್ದೇ ಇದ್ದಾಗ ಇನ್ನೆಷ್ಟು ಮಾತಾಡಿರ್ಬೇಡ. ಇನ್ನು ಎಷ್ಟು ಜನ ಮನೆ ಹಾಳು ಮಾಡಿದ್ಯಾ ಇದೇ ತರ? ಇನ್ನು ನಿಮ್ ಗ್ಯಾಂಗಲ್ಲಿ ಎಷ್ಟು ಜನ ಇದಾರೆ? ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ಸಿದ್ರೆ ಎಲ್ಲಾನು ಬಾಯ್ ಬಿಡ್ತೀಯಾ. ನಡಿ. ರೀ ಪಿಸಿ ಕೋಣ ಹಾಕ್ರಿ ಅವ್ರಿಗೆ, ನಡ್ರಿ ಕರ್ಕೊಂಡು. ಮೇಡಮ್, ಇವರು ಲೇಡಿ ಪೊಲೀಸ್ ಕರ್ಕೊಂಡು ಹೋಗ್ಬೇಕು, ಸೊ ನಾನ್ ಕರ್ಕೊಂಡು ಹೋಗಂಗಿಲ್ಲ ಮೇಡಮ್. ಸರಿ ಸರ್, ನೀವು ನಿಮ್ಮ ಮಗನ್ ಕರ್ಕೊಂಡು ಸ್ಟೇಷನ್ಗೆ ಬನ್ನಿ. ಆಮೇಲೆ ಒಂದು ಸ್ಟೇಟ್ಮೆಂಟ್ ಬೇಕಿತ್ತು. ನಿಮ್ ಮಗನ್ ಸ್ವಲ್ಪ ಎಂಕ್ವೈರಿ ಮಾಡ್ಬೇಕು, ಕರ್ಕೊಂಡ್ ಬನ್ನಿ ಸರ್. ಆಮೇಲೆ ಸರಿ ಮೇಡಮ್, ಆಯ್ತು, ಬರ್ತೀನಿ. ಮೊದ್ಲು ಇವನು ಕರ್ಕೊಂಡೋಗಿ ಅದು ಯಾವ ವಿಡಿಯೋ ಇದೆ ಎಲ್ಲ ಡಿಲೀಟ್ ಮಾಡಿಸಿ, ಆ ಅಮೌಂಟ್ ಎಷ್ಟು ಇಸ್ಕೊಂಡಿದ್ದಾಳು ನೋಡಿ, ಅಮೌಂಟ್ ವಾಪಸ್ ಕೊಡಿ ಮೇಡಮ್. ಸರಿ ಸರ್, ಅದೆಲ್ಲ ನಮಗೆ ಗೊತ್ತು. ನೀವು ಆಮೇಲೆ ಸ್ಟೇಷನ್ ಹತ್ರ ಬನ್ನಿ ಸರ್, ಎಲ್ಲ ಮಾತಾಡೋಣ. ನಡಿಯಮ್ಮ. ನೋಡಿ ಮೇಡಮ್, ನೀವು ಯಾರ ಮೇಲೆ ಕೈ ಇಟ್ಟಿದ್ದೀರಾ ಗೊತ್ತಾ? ನನ್ನೇನಾದ್ರೂ ಅರೆಸ್ಟ್ ಮಾಡಿದ್ರೆ ನಿಮ್ ಗತಿ ನೆಟ್ಟಿಗಿರಲ್ಲ. ನಿಮ್ಮನ್ನ ಈ ಸ್ಟೇಷನ್ ಇಂದ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ನಿಮ್ ಸ್ಟೇಷನ್ಗೆ ಬೀಗ ಹಾಕ್ಸೋ ಕೆಪಾಸಿಟಿ ಇದೆ ಗೊತ್ತಾ ನನ್ಗೆ? ನನ್ನ ಯಾರು ಅಂತ ಅನ್ಕೊಂಡಿದ್ದೀರಾ ನೀವು? ಖಂಡಿತ ಸಾಕು ಮುಚ್ಚಮ್ಮ ಬಾಯ. ನಡಿಯಮ್ಮ ಈಗ ಮೊದಲು ಸ್ಟೇಷನ್ಗೆ. ಅದು ಯಾರು ಫೋನ್ ಮಾಡ್ತೀವಿ ಅಲ್ಲೇ ಮಾಡುವಂತೆ. ಅಂಜಲಮ್ಮ, ಹೋಗಿ ನಾನು ಒಂದು ಗ್ಲಾಸ್ ಕಾಫಿ ತಗೊಂಡ್ ಬಾ. ರೀ, ಈಗ ನೀವು ಬರ್ಲಿಲ್ಲ ಅಂತ ಅಂದಿದ್ರೆ ನಾನು ಅವಳಿಗೆ ನನ್ನ ಒಡವೆ ಎಲ್ಲ ಕೊಟ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ ರೀ. ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ. ಅದಕ್ಕೇನೋ ಬಂದ್ ನನ್ನ ಹತ್ರ ಈ ತರ ಅಂತ ಹೇಳಿದಾಗ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು. ಅದ್ರ ಜೊತೆಗೆ ಒಡವೆಗಳಿದ್ವಲ್ಲ ಅವೆಲ್ಲ ಕೊಟ್ಬಿಡೋಣ ಅಂತಾನೆ ಕರ್ಸಿದ್ದೆ ರೀ. ಈಗ ನೀವು ಬರ್ಲಿಲ್ಲ ಅಂತಂದ್ರೆ ನಾನೆಲ್ಲ ಅವಳು ಕೊಟ್ಬಿಡ್ತಿದ್ದೆ. ನಂಗೆ ಗೊತ್ತು ಗಂಗು, ನೀನ್ ಈ ತರನೇ ಏನಾದ್ರೂ ಮಾಡ್ತೀಯ ಅಂತ ನನ್ಗೆ ಗೊತ್ತಿತ್ತು. ಅದಕ್ಕೆ ನಾನು ಮೊದ್ಲೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಕರ್ಸಿದ್ದು. ನೀನ್ ಎನ್ನೆ ಕೇಳಿದ್ಯಲ್ಲ, ಆಗ ನೀನು ಮಂಜುಳಮ್ಮ ಕೈಲಿ ಒಡವೆ ಎಲ್ಲ ತೆಗ್ಸಿಡ್ತಾ ಇದ್ದಲ್ಲ, ಎಲ್ಲ ನೋಡ್ದೆ ನಾನು. ನೀನ್ ಈ ತರ ಕೆಲಸ ಮಾಡ್ತೀಯ ಅಂತಾನೆ ನಾನು ಈ ತರ ಕೆಲಸ ಮಾಡಿದ್ದು. ಹೋಗ್ಲಿ ಬಿಡು, ಈಗೆಲ್ಲ ಸರಿ ಹೋಯ್ತಲ್ಲ. ಆಮೇಲೆ ಆದಿತ್ಯಂಗೆ ಹೇಳು, ಸ್ಟೇಷನ್ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅದೇನಿದೆ ವಿಚಾರಣೆ ಮುಗಿಸ್ಕೊಂಡ್ ಬಂದ್ರಾಯ್ತು. ಸರಿ ರೀ, ಆಯ್ತು.